ಲಕ್ಕುಂಡಿಯಲ್ಲಿ ಇವತ್ತಿಗೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಉತ್ಖನನ ಕಾರ್ಯ. ಮೂರನೇ ದಿನವೂ ನಿಧಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಇದೇ ಮೊದಲೇನಲ್ಲ, 12 ವರ್ಷಗಳ ಹಿಂದೆಯೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಈ ಹಿಂದಿನ ಉತ್ಖನನದಲ್ಲಿ ಸಿಕ್ಕಿದ್ದು ಏನ್ ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. 12 ವರ್ಷದಿಂದ ಉತ್ಖನನ ಕಾರ್ಯ ನಡೆದಿತ್ತು. ಆಗ ಏನ್ ಸಿಕ್ಕಿತ್ತು? ಉತ್ಖನನ ಕಾರ್ಯದಲ್ಲಿ ಏನ್ ಪತ್ತೆ ಆಯಿತು? 12 ವರ್ಷದ ಹಿಂದೆ ನಡೆದಿದ್ದ ಉತ್ಖನನ ಕಾರ್ಯ ಹೇಗಿತ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂತ ನಾಡು ಲಕ್ಕುಂಡಿ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಇದೆ ಅನ್ನೋದು ಸಾಕಷ್ಟು ವರ್ಷಗಳಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆನೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಈವಾಗ ಮತ್ತೆ ಉತ್ಖನನ ಮಾಡಲಾಗ್ತಾ ಇದೆ. 101 ಬಾವಿ, 101 ಗುಡಿ ಇರುವ ಈ ಒಂದು ವಿಶೇಷ ಗ್ರಾಮದಲ್ಲಿ ಎಷ್ಟು ಬಾರಿ ಉತ್ಖನನ ಆಗಿತ್ತು, ಏನೇನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಇವಾಗ ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದೇ ಮೊದಲ ಹಿಂದೂ ಮಾಡಿದ್ರೆ ಎಷ್ಟು ಸಲ ಮಾಡಿದ್ರಿ? ಲಕ್ಕುಂಡಿ ಇತಿಹಾಸ ಬಹಳಷ್ಟು ದೊಡ್ಡದು. ಏನು ಅಂತಂದ್ರೆ, ಯಾವುದೇ ಒಂದು ಐತಿಹಾಸಿಕ ಸ್ಥಳ ಇಡೀ ಜಗತ್ತಿಗೆ ಗೊತ್ತಾಗಬೇಕಂದ್ರೆ, ನಾಡಿಗೆ ಗೊತ್ತಾಗಬೇಕಂದ್ರೆ ಅಲ್ಲೇ ಹೆಚ್ಚು ಹೆಚ್ಚು ಉತ್ಖನನಗಳು, ಹೊಸ ಅನ್ವೇಷಣೆಗಳು ಆಗಬೇಕು. ಆ ಒಂದು ಉದ್ದೇಶದಿಂದ ಆಗ ಮಾನ್ಯ ಕೃಷಿ ಸಚಿವರಾಗಿದ್ದಂತ ನಮ್ಮ ಜಿಲ್ಲೆಯವರೇ ಆಗಿರುವಂತ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರ ಒಂದು ಇಚ್ಛಾಶಕ್ತಿಯ ಮೇರೆಗೆ 2003 ಮತ್ತು 4ನೇ ಸಾಲಿನಲ್ಲಿ ಡಾಕ್ಟರ್ ಸುಂದರ್ ಅನ್ನುವಂತವರ ಒಂದು ಇತಿಹಾಸ ತಜ್ಞರ ಒಂದು ನಿರ್ದೇಶಕತ್ವದಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ಉತ್ಖನನ ಆಗ ನಡೀತು. ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದ್ರ, ಲಕ್ಕುಂಡಿ ಅಂದ್ರ ಕೇವಲ ಕಲ್ಯಾಣಿ ಚಾಲುಕ್ಯರು ಅಂದ್ರೆ 10ನೇ ಶತಮಾನದಿಂದ ಪ್ರಾರಂಭ ಅಲ್ಲಿದಷ್ಟ ಐತಿಲ್ಲೇ ಅಂತ ತಿಳ್ಕೊಂಡಿದ್ರು. ಅಂದ್ರೆ ಹೊಯ್ಸಳರು, ಶೇವನ್ರು, ಕಲಚೂರಿಗಳು, ವಿಜಯನಗರ ಮಾತ್ರ ಆಳಿದಾರೆ, ಆಳ್ವಿಕೆಗೊಳಪಟ್ಟಿತ್ತು ಅಂತ ತಿಳ್ಕೊಂಡಿದ್ರು. ಆದ್ರ 2003 ಮತ್ತು 4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ಏನೇನು ನಡೀತು, ಅಲ್ಲಿ ನಮ್ಗ ವರದಿಯನ್ನ ನಾನು ಓದಿದ್ದೇನೆ. ಅಲ್ಲಿ ನಂಗೆ ತಿಳಿದು ಬಂದಿದ್ದೇನು ಅಂತಂದ್ರ, ಲಕ್ಕುಂಡಿ ಇತಿಹಾಸ ಆ ಒಂದು ಉತ್ಖನನದ ಮೂಲಕ ನವ ಶಿಲಾಯುಗ, ನಿಯೋಲಿಥಿಕ್ ಅಂತ ಕರೀತಾರ, ನವ ಶಿಲಾಯುಗಕ್ಕ ಇತಿಹಾಸ ಹೋತು. ಅಂದ್ರ 7 ಬೇಚರ ಗ್ರಾಮಗಳು ಇದಾವು. ಈಗೇನಿದು ಲಕ್ಕುಂಡಿ ಇದೆಯಲ್ಲ, ಈ ಲಕ್ಕುಂಡಿಯೊಳಗ ಯಾವುದೇ ರೀತಿಯಾದಂತ ಜನವಸ್ತಿ ಇರಲಿಲ್ಲ. ಇಲ್ಲಿ ಬರೇ ದೇವಸ್ಥಾನಗಳು, ಕಲ್ಯಾಣಿಗಳು, ಮಂತ್ರಿಗಳ ಮನೆಗಳು ಮಾತ್ರ ಈ ಒಂದು ಈಗಿರುವಂತ ಲಕ್ಕುಂಡಿ ಪ್ರದೇಶದಲ್ಲಿ ಇದ್ದು. ಸುತ್ತಮುತ್ತಲು 7 ಗ್ರಾಮಗಳಲ್ಲಿ ಜನವಸ್ತಿ ಇತ್ತು. ಬೂದಿ ಬಸವಪ್ಪ ಅಂತ ಬರ್ತದೆ ದೇವಸ್ಥಾನ, ಅಲ್ಲಿ ಒಂದು ಕಡೆ ಆಯ್ತು. ಕಮ್ತರ್ಬಾವಿ ಅಂದ್ರ 2003-4ರೊಳಗ 2 ಸ್ಥಳಗಳೊಳಗ ಉತ್ಖನನ ಆಯ್ತು. ಅಲ್ಲಿ ನಮಗ ಸಿಕ್ಕಿದ್ದೇನಂದ್ರ, ಲಕ್ಕುಂಡಿಯೊಳಗ ನವಶಿಲಾಯುಗದಲ್ಲಿ ಜನವಸ್ತಿ ಪ್ರದೇಶ ಇತ್ತು, ಜನರು ವಾಸ ಮಾಡಿದ್ರು ಅನ್ನೋದಕ್ಕ ಜನರು ಬಳಸ್ತಾ ಇರುವಂತ ಪಾತ್ರೆ, ಪರಿಕರಗಳು, ಅವರು ಬಳಸ್ತಾ ಇರುವಂತ ಆಯುಧಗಳು, ಬಟ್ಟೆಗಳ ಅವಶೇಷಗಳೆಲ್ಲವೂ ಸಿಕ್ಕಿದ್ರಿಂದ ಒಟ್ಟಾರೆ ಹೇಳಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಮೊದಲೇ ಅಲ್ಲ, ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇವಾಗ ಉತ್ಖನನದಲ್ಲಿ ಏನಾದರೂ ಪ್ರಾಚ್ಯ ವಸ್ತುಗಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಉತ್ಖನನ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಇವತ್ತಿಗೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಉತ್ಖನನ ಕಾರ್ಯ. ಮೂರನೇ ದಿನವೂ ನಿಧಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಇದೇ ಮೊದಲೇನಲ್ಲ, 12 ವರ್ಷಗಳ ಹಿಂದೆಯೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಈ ಹಿಂದಿನ ಉತ್ಖನನದಲ್ಲಿ ಸಿಕ್ಕಿದ್ದು ಏನ್ ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. 12 ವರ್ಷದಿಂದ ಉತ್ಖನನ ಕಾರ್ಯ ನಡೆದಿತ್ತು. ಆಗ ಏನ್ ಸಿಕ್ಕಿತ್ತು? ಉತ್ಖನನ ಕಾರ್ಯದಲ್ಲಿ ಏನ್ ಪತ್ತೆ ಆಯಿತು? 12 ವರ್ಷದ ಹಿಂದೆ ನಡೆದಿದ್ದ ಉತ್ಖನನ ಕಾರ್ಯ ಹೇಗಿತ್ತು? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂತ ನಾಡು ಲಕ್ಕುಂಡಿ. ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಇದೆ ಅನ್ನೋದು ಸಾಕಷ್ಟು ವರ್ಷಗಳಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಈ ಹಿಂದೆನೂ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡಲಾಗಿತ್ತು. ಈವಾಗ ಮತ್ತೆ ಉತ್ಖನನ ಮಾಡಲಾಗ್ತಾ ಇದೆ. 101 ಬಾವಿ, 101 ಗುಡಿ ಇರುವ ಈ ಒಂದು ವಿಶೇಷ ಗ್ರಾಮದಲ್ಲಿ ಎಷ್ಟು ಬಾರಿ ಉತ್ಖನನ ಆಗಿತ್ತು, ಏನೇನು ಸಿಕ್ಕಿದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರಿ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಇವಾಗ ಈ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದೇ ಮೊದಲ ಹಿಂದೂ ಮಾಡಿದ್ರೆ ಎಷ್ಟು ಸಲ ಮಾಡಿದ್ರಿ?
ಲಕ್ಕುಂಡಿ ಇತಿಹಾಸ ಬಹಳಷ್ಟು ದೊಡ್ಡದು. ಏನು ಅಂತಂದ್ರೆ ಯಾವುದೇ ಒಂದು ಐತಿಹಾಸಿಕ ಸ್ಥಳ ಇಡೀ ಜಗತ್ತಿಗೆ ಗೊತ್ತಾಗಬೇಕಂದ್ರೆ, ನಾಡಿಗೆ ಗೊತ್ತಾಗಬೇಕಂದ್ರೆ ಅಲ್ಲೇ ಹೆಚ್ಚು ಹೆಚ್ಚು ಉತ್ಖನನಗಳು, ಹೊಸ ಅನ್ವೇಷಣೆಗಳು ಆಗಬೇಕು. ಆ ಒಂದು ಉದ್ದೇಶದಿಂದ ಆಗ ಮಾನ್ಯ ಕೃಷಿ ಸಚಿವರಾಗಿದ್ದಂತ ನಮ್ಮ ಜಿಲ್ಲೆಯವರೇ ಆಗಿರುವಂತ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಾಹೇಬರ ಒಂದು ಇಚ್ಛಾಶಕ್ತಿಯ ಮೇರೆಗೆ 2003 ಮತ್ತು 4ನೇ ಸಾಲಿನಲ್ಲಿ ಡಾಕ್ಟರ್ ಸುಂದರ್ ಅನ್ನುವಂತವರ ಒಂದು ಇತಿಹಾಸ ತಜ್ಞರ ಒಂದು ನಿರ್ದೇಶಕತ್ವದಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ಉತ್ಖನನ ಆಗ ನಡೀತು. ಎಲ್ಲರೂ ಏನು ತಿಳ್ಕೊಂಡಿದ್ರು ಅಂದ್ರ ಲಕ್ಕುಂಡಿ ಅಂದ್ರ ಕೇವಲ ಕಲ್ಯಾಣಿ ಚಾಲುಕ್ಯರು ಅಂದ್ರೆ 10ನೇ ಶತಮಾನದಿಂದ ಪ್ರಾರಂಭ ಅಲ್ಲಿದಷ್ಟ ಐತಿಲ್ಲೇ ಅಂತ ತಿಳ್ಕೊಂಡಿದ್ರು. ಅಂದ್ರ ಹೊಯ್ಸಳರು, ಶೇವನ್ರು, ಕಲಚೂರಿಗಳು, ವಿಜಯನಗರ ಮಾತ್ರ ಆಳಿದಾರೆ, ಆಳ್ವಿಕೆಗೊಳಪಟ್ಟಿತ್ತು ಅಂತ ತಿಳ್ಕೊಂಡಿದ್ರು. ಆದ್ರ 2003 ಮತ್ತು 4ರಲ್ಲಿ ಡಾಕ್ಟರ್ ಸುಂದರ್ ಅವರ ಒಂದು ನೇತೃತ್ವದಲ್ಲಿ ಉತ್ಖನನ ಏನೇನು ನಡೀತು ಅಲ್ಲಿ ನಮ್ಗ ವರದಿಯನ್ನ ನಾನು ಓದಿದ್ದೇನೆ. ಅಲ್ಲಿ ನಂಗೆ ತಿಳಿದು ಬಂದಿದ್ದೇನು ಅಂತಂದ್ರ ಲಕ್ಕುಂಡಿ ಇತಿಹಾಸ ಆ ಒಂದು ಉತ್ಖನನದ ಮೂಲಕ ನವ ಶಿಲಾಯುಗ, ನಿಯೋಲಿಥಿಕ್ ಅಂತ ಕರೀತಾರ, ನವ ಶಿಲಾಯುಗಕ್ಕ ಇತಿಹಾಸ ಹೋತು. ಅಂದ್ರ 7 ಬೇಚರ ಗ್ರಾಮಗಳು ಇದಾವು. ಈಗೇನಿದು ಲಕ್ಕುಂಡಿ ಇದೆಯಲ್ಲ, ಈ ಲಕ್ಕುಂಡಿಯೊಳಗ ಯಾವುದೇ ರೀತಿಯಾದಂತ ಜನವಸ್ತಿ ಇರಲಿಲ್ಲ. ಇಲ್ಲಿ ಬರೇ ದೇವಸ್ಥಾನಗಳು, ಕಲ್ಯಾಣಿಗಳು, ಮಂತ್ರಿಗಳ ಮನೆಗಳು ಮಾತ್ರ ಈ ಒಂದು ಈಗಿರುವಂತ ಲಕ್ಕುಂಡಿ ಪ್ರದೇಶದಲ್ಲಿ ಇದ್ದು. ಸುತ್ತಮುತ್ತಲು 7 ಗ್ರಾಮಗಳಲ್ಲಿ ಜನವಸ್ತಿ ಇತ್ತು. ಬೂದಿ ಬಸವಪ್ಪ ಅಂತ ಬರ್ತದೆ ದೇವಸ್ಥಾನ, ಅಲ್ಲಿ ಒಂದು ಕಡೆ ಆಯ್ತು. ಕಮ್ತರ್ಬಾವಿ ಅಂದ್ರ 2003-4ರೊಳಗ 2 ಸ್ಥಳಗಳೊಳಗ ಉತ್ಖನನ ಆಯ್ತು. ಅಲ್ಲಿ ನಮಗ ಸಿಕ್ಕಿದ್ದೇನಂದ್ರ ಲಕ್ಕುಂಡಿಯೊಳಗ ನವಶಿಲಾಯುಗದಲ್ಲಿ ಜನವಸ್ತಿ ಪ್ರದೇಶ ಇತ್ತು, ಜನರು ವಾಸ ಮಾಡಿದ್ರು ಅನ್ನೋದಕ್ಕ ಜನರು ಬಳಸ್ತಾ ಇರುವಂತ ಪಾತ್ರೆ, ಪರಿಕರಗಳು, ಅವರು ಬಳಸ್ತಾ ಇರುವಂತ ಆಯುಧಗಳು, ಬಟ್ಟೆಗಳ ಅವಶೇಷಗಳೆಲ್ಲವೂ ಸಿಕ್ಕಿದ್ರಿಂದ ಒಟ್ಟಾರೆ ಹೇಳಬೇಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇದು ಮೊದಲೇ ಅಲ್ಲ, ಈ ಹಿಂದೆನೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಇವಾಗ ಉತ್ಖನನದಲ್ಲಿ ಏನಾದರೂ ಪ್ರಾಚ್ಯ ವಸ್ತುಗಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆನೂ ಕೂಡ ಉತ್ಖನನ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಇವತ್ತಿಗೆ 3ನೇ ದಿನಕ್ಕೆ ಕಾಲಿಟ್ಟಿದೆ ಉತ್ಖನನ ಕಾರ್ಯ. 3ನೇ ದಿನವೂ ನಿಧಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನ ಇದೇ ಮೊದಲೇನಲ್ಲ, 12 ವರ್ಷಗಳ ಹಿಂದೆಯೂ ಕೂಡ ಉತ್ಖನನ ಕಾರ್ಯ ನಡೆದಿತ್ತು. ಈ ಹಿಂದಿನ ಉತ್ಖನನದಲ್ಲಿ ಸಿಕ್ಕಿದ್ದು ಏನ್ ಹಾಗಾದ್ರೆ, ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. 12 ವರ್ಷದಿಂದ ಉತ್ಖನನ ಕಾರ್ಯ ನಡೆದಿತ್ತು. ಆಗ ಏನ್ ಸಿಕ್ಕಿತ್ತು, ಉತ್ಖನನ ಕಾರ್ಯದಲ್ಲಿ ಏನ್ ಪತ್ತೆ ಆಯಿತು, 12 ವರ್ಷದ ಹಿಂದೆ ನಡೆದಿದ್ದ ಉತ್ಖನನ ಕಾರ್ಯ ಹೇಗಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂತ ನಾಡು ಲಕ್ಕುಂಡಿ.